ಹಾಯ್ ಹೆಲೋ ನಮಸ್ತೆ ಕರಾವಳಿ. ನಾನಿವತ್ತು ಹೋಗ್ತಾ ಇರೋದು ಬ್ರಹ್ಮಾವರದ ನೀಲವರದ ಹತ್ತಿರ ಇರುವಂತಹ ಗೋವರ್ಧನಗಿರಿ ಗೋಶಾಲೆಗೆ. ಇಲ್ಲಿ ಸುಮಾರು 1,000ಕ್ಕೂ ಅಧಿಕ ದನಕರುಗಳಿವೆ. ಸುಂದರವಾದಂತಹ ಪರಿಸರದಲ್ಲಿ ಎತ್ತು ಕಣ್ಣು ಹಾಯಿಸಿದ್ರೆ ಕೂಡ ನಮಗೆ ನೋಡಲಿಕ್ಕೆ ಸಿಗುವಂತಹದ್ದು ವಿವಿಧ ತಳಿಯ ದನಗಳು ಹಾಗೂ ಪುಟ್ಟ ಪುಟ್ಟ ಕರುಗಳು. ಒಂದೇ ಸ್ಥಳದಲ್ಲಿ ಇಷ್ಟೊಂದು ದನಕರುಗಳನ್ನು ನೋಡುವುದು ಒಂದು ಭಾಗ್ಯ ಅಂತಲೇ ಹೇಳ್ಬೋದು. ನಮ್ಮ ಹಿಂದೂ ಸಂಸ್ಕೃತಿಯಲ್ಲಿ ಗೋವುಗಳನ್ನು ಕಣ್ಣಿಗೆ ಕಾಣುವ ದೇವರು ಅಂತ ಪೂಜಿಸ್ತೇವೆ. ಶ್ರೀ ಕೃಷ್ಣನಿಗೆ ಗೋವುಗಳು ಅಂತ ಹೇಳಿದರೆ ಅಪಾರವಾದಂತಹ ಪ್ರೀತಿ. ಹಾಗೆ ನಮಗೂ ಕೂಡ ಗೋವುಗಳು ಅಂತ ಹೇಳಿದರೆ ಅಪಾರವಾದಂತಹ ಪ್ರೀತಿ. ಇವುಗಳ ಮುಗ್ಧ ಮನಸ್ಸಿನ ಪ್ರೀತಿಗೆ ಮನಸ್ಸೋಲದವರಿಲ್ಲ. ಹಾಗೆ ಇಲ್ಲಿ ದನ ಕರುಗಳು ಮಾತ್ರ ಅಲ್ಲದೆ ನೋಡಲಿಕ್ಕೆ ತುಂಬ ಸುಂದರವಾದಂತಹ ಒಂದು ಬಿಳಿ ಕುದುರೆ ಕೂಡ ಉಂಟು. ಹಾಗೆ ಇಲ್ಲಿರುವಂತಹ ಇನ್ನೊಂದು ಸುಂದರವಾದಂತಹ ಸ್ಥಳ ಅಂತ ಹೇಳಿದರೆ ಕೆರೆಯ ಮಧ್ಯದಲ್ಲಿ ಇರುವಂತಹ ಕಾಳಿಂಗ ಮರ್ದನ ಕೃಷ್ಣನ ದೇವಸ್ಥಾನ. ನೋಡಲಿಕ್ಕೆ ಅತ್ಯಂತ ಅದ್ಭುತವಾಗಿರುವಂತಹ ದೇವಸ್ಥಾನ ಅಂತಲೇ ಹೇಳ್ಬೋದು. ಹಾಗೆ ನಮ್ಮ ಜೊತೆಗೆ ಒಂದು ಪುಟ್ಟ ಕರು ಕೂಡ ಪುಟ್ಟ ಪುಟ್ಟ ಹೆಜ್ಜೆಯನ್ನಿಟ್ಟು ಬರ್ತಾ ಇತ್ತು. ಅದಾಗಲೇ ಅನೇಕ ಮಂದಿ ಪ್ರವಾಸಿಗರು ಕೂಡ ಇಲ್ಲಿ ಬಂದಿದ್ರು. ಸುತ್ತಮುತ್ತ ನೋಡ್ತಾ ಇದ್ರೆ ಸಮಯ ಹೋದದ್ದೇ ಗೊತ್ತಾಗಲ್ಲ ಅಂತಲೇ ಹೇಳ್ಬೋದು. ಮತ್ತೆ ತಡ ಅಲ್ವಾ, ಬನ್ನಿ ದೇವಸ್ಥಾನದ ಒಳಗೆ ಹೋಗೋಣ. ಏನಾದರೂ ಈ ಒಂದು ಸ್ಥಳಕ್ಕೆ ಭೇಟಿ ನೀಡಿಲ್ಲ ಅಂತ ಹೇಳಿದ್ರೆ ಆದಷ್ಟು ಬೇಗ ಭೇಟಿ ನೀಡಿ ಅಂತ ಹೇಳ್ತಾ ಇದ್ದೀನಿ. ಹಾಗೆ ಮುಂದಿನ ವಿಡಿಯೋದಲ್ಲಿ ನಾನು ನಿಮ್ಮನ್ನು ಭೇಟಿ ಆಗ್ತೀನಿ. ಅಲ್ಲಿ ತನಕ ನಮ್ಮ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.